ಭೂಲೋಕದ ಸ್ವರ್ಗ. ಧುಮ್ಮಿಕ್ಕಿ ಭೋರ್ಗರೆದು ಹರಿಯುವ ಈ ಜಲಪಾತದ ಸೌಂದರ್ಯವನ್ನು ಒಂದು ಬಾರಿಯಾದರೂ ನೋಡಲೇಬೇಕಾದಂತಹ ಆಹ್ಲಾದಕರ ಅನುಭವ. ಹೊಗೆನಕಲ್ ಜಲಪಾತವು ತಮಿಳುನಾಡಿನ ಧರ್ಮಪುರಿ ಜಿಲ್ಲೆ ಮತ್ತು ಕರ್ನಾಟಕದ ಚಾಮರಾಜನಗರ ಜಿಲ್ಲೆಯ ಗಡಿಯಲ್ಲಿ ಕಾವೇರಿ ನದಿಯಿಂದ ಸೃಷ್ಟಿಯಾದ ಅದ್ಭುತ ಜಲಪಾತವಾಗಿದೆ. ಇದನ್ನು ದಕ್ಷಿಣ ಭಾರತದ ನಯಾಗರ ಎಂದೇ ಕರೆಯಲಾಗುತ್ತದೆ. ಬಂಡೆಗಳ ಮೇಲೆ ನೀರು ರಭಸವಾಗಿ ಅಪ್ಪಳಿಸಿ ಹೊಗೆಯಂತೆ ಮೇಲೇರುವುದರಿಂದ ಇದಕ್ಕೆ ಹೊಗೆನಕಲ್ ಅಥವಾ ಹೊಗೆಕಲ್ಲು ಎಂಬ ಹೆಸರು ಬಂದಿದೆ. ಕೊರೇಕಲ್ ದೋಣಿ ವಿಹಾರ ಇಲ್ಲಿನ ಮುಖ್ಯ ಆಕರ್ಷಣೆ. ಸ್ಥಳೀಯವಾಗಿ ಪುಟ್ಟೈ ಎಂದು ಕರೆಯಲ್ಪಡುವ ದುಂಡನೆಯ ಬಿದಿರಿನ ದೋಣಿಗಳಲ್ಲಿ ಮಾಡುವ ಸವಾರಿ. ಜಲಪಾತದ ಹತ್ತಿರದ ನೋಟವನ್ನು ಪಡೆಯಲು ಇದುವೇ ದಾರಿ. ಆದರೆ ವಿಪರ್ಯಾಸ ಅಂದ್ರೆ ಕೆಲವು ಜನರು ವ್ಯವಹಾರ ಹಾಗೂ ಮೋಜು ಮಸ್ತಿಯ ಹೆಸರಲ್ಲಿ ಎಣ್ಣೆ ಮಸಾಜ್ ಮಾಡಿಸಿಕೊಂಡು ನೀರಿನಲ್ಲಿ ಸೋಪು ಹಾಕಿ ಸ್ನಾನ ಮಾಡುವ ಪರಿಪಾಠ ಇದು. ಇದರಿಂದಾಗಿ ನೀರೆಲ್ಲ ಎಣ್ಣೆಮಯ ಸೋಪುಮಯ ಆಗುತ್ತದೆ. ಬೇರೆಯವರು ನೀರಿನಲ್ಲಿ ಖುಷಿಗಾಗಿ ಕೈಯಾಡಲೂ ಆಗದಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತದೆ. ಹೆಣ್ಣು ಮಕ್ಕಳಿಗಂತೂ ಇದನ್ನೆಲ್ಲ ನೋಡಿದ್ರೆ ತುಂಬಾ ಮುಜುಗರ ಉಂಟಾಗುತ್ತೆ. ಅಷ್ಟೇ ಅಲ್ಲ, ಅಲ್ಲಿಯೇ ಮೀನುಗಳನ್ನ ತಿಂದು ಅಲ್ಲಲ್ಲಿಯೇ ಮೂಳೆಗಳನ್ನ ಬಿಸಾಡ್ತಾರೆ. ಜೊತೆಗೆ ಸಿಗರೆಟ್ ತುಂಡು ಹಾಗೂ ಕುಡಿದು ಬಿಸಾಡಿದ ಗಾಜಿನ ಪ್ಲಾಸ್ಟಿಕ್ ಬಾಟಲಿಗಳು, ಮೀನಿನ ಮೂಳೆಯ ರಾಶಿ ಕೂಡ ಅಲ್ಲಲ್ಲಿ ಕಂಡುಬರುತ್ತೆ. ಎಲ್ಲಿಯೂ ಕಸದ ಬುಟ್ಟಿಗಳನ್ನ ಇಟ್ಟಿಲ್ಲ. ತನ್ನ ಸ್ವಾರ್ಥಕ್ಕಾಗಿ ಪ್ರಕೃತಿ ಸೌಂದರ್ಯವನ್ನ ಹಾಳು ಮಾಡೋದ್ರಲ್ಲಿ ಮನುಜ ಎತ್ತಿದ ಕೈ ಅಲ್ವೇ?